ಸಮಸ್ತ ದೇಶದ ಕ್ರಿಕೆಟ್ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಅತ್ಯದ್ಭುತವಾದ ಕ್ರಿಕೆಟ್ ಪಂದ್ಯಾವಳಿಯನ್ನು. ಇದು ಯಾವ ಥರ ಕ್ರಿಕೆಟ್ ಪಂದ್ಯಾವಳಿ ಗೊತ್ತಾ ನಿಮಗೆ? ಕರಾವಳಿಯಲ್ಲಿ ನಡೀತಕ್ಕಂಥ ಕರಾವಳಿ ಶೈಲಿಯ ಕ್ರಿಕೆಟ್ ಪಂದ್ಯ ಇದು. ಕರಾವಳಿ ಅಂತಂದರೆ ಗೊತ್ತಾಗುತ್ತೆ, ಮಂಗಳೂರಲ್ಲಿ ಸ್ಪೆಷಲ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಇದು ಯಾವುದಪ್ಪ ಅಂತಂದರೆ ಅಂಡರ್ ಆರ್ಮ್ ಕ್ರಿಕೆಟ್ ಫಾರ್ಮೇಟ್. ನೋಡಿ, ನಮ್ಮ ಇಡೀ ಕರ್ನಾಟಕದಲ್ಲಿ ಅಂದರೆ ಇಡೀ ದೇಶದಲ್ಲಿ ಅಂತಲೇ ಹೇಳ್ಬೋದು, ಕರಾವಳಿಯಲ್ಲಿ ಅದು ಮಂಗಳೂರಲ್ಲಿ ಮಾತ್ರ ಈ ಥರ ಕ್ರಿಕೆಟ್ ಆಡ್ತಾರೆ, ಅಂಡರ್ ಆರ್ಮ್ ಕ್ರಿಕೆಟು. ಇದರಲ್ಲಿ ತುಂಬಾ ಕಷ್ಟ ಈ ಒಂದು ಕ್ರಿಕೆಟ್ ಆಡಲಿಕ್ಕೆ. ಅಂಡರ್ ಆರ್ಮ್ ಕ್ರಿಕೆಟು ತುಂಬಾ ಬಾಲ್ನ ಗೆಸ್ ಮಾಡಲಿಕ್ಕಾಗಲ್ಲ, ಅಷ್ಟೊಂದು ಅತ್ಯದ್ಭುತವಾದ ಒಂದು ಕ್ರಿಕೆಟ್, ಅಂದರೆ ಬೇರೆ ಶೈಲಿಯ ಒಂದು ಕ್ರಿಕೆಟ್ ಪಂದ್ಯಾವಳಿ ಇದು. ಅದನ್ನು ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಮಂಗಳೂರಲ್ಲಿ ಒಂದು ಹಳ್ಳಿಯಲ್ಲಿ, ಮಂಗಳೂರು ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ನಡೀತಿದೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯ. ನೀವು ಕೂಡ ಎಲ್ಲಾದರೂ ಮಂಗಳೂರಿಗೆ ಹೋದರೆ ನೋಡಿ, ನೀವು ಅಲ್ಲೆಲ್ಲಿ ಆಟ ಆಡ್ತಿರ್ತಾರಲ್ವ ಯಾವ ಥರ ಗ್ರೌಂಡಲ್ಲಿ, ಅದೆಲ್ಲ ಆ್ಯಸ್ ಇಟ್ ಈಸ್ ಏನು 100ಅಲ್ಲಿ 90% ಬರೀ ಅವ್ರು ಏನು ಮಾಡ್ತಿರ್ತಾರಂತ ಅಂಡರ್ ಆರ್ಮಲ್ಲಿ ಆಡ್ತಿರ್ತಾರೆ. ನೋಡಿ, ಇಲ್ಲಿ ಫೀಲ್ಡರ್ ನೋಡಿದ್ರೆ ಚಪ್ಪಾಳೆ ತಡ್ತಾವನೆ, ಬೌಲಿಂಗ್ ಚೆನ್ನಾಗಿ ಮಾಡಿದೆ ಅಂತ. ಬೌಲಿಂಗ್ ಮಾಡಿದ್ದಾರೆ ನೋಡಿ. ಓ, ಕ್ಯಾಚ್ ಆಗಿದೆ. ವಾ 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 ಸೀದಾ ಕೈ ಕೊಟ್ಟಿದ್ದಾರೆ ಬ್ಯಾಟ್ಸ್ಮನ್ನು ಚೆಂಡನ್ನು. ನೋಡಿ, ತುಂಬ ಖುಷಿಯಿಂದ ಕ್ಯಾಚ್ ಹಿಡಿದಕ್ಕೆ ಖುಷಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ಟೀಮ್ ಅಂತೂ. ಈ ಟೀಮ್ ಹೆಸರು ನನಗೇನಂತ ಗೊತ್ತಿಲ್ಲ, ಬಟ್ ಎಲ್ಲವೂ ಕೂಡ ಮಂಗಳೂರು ಟೀಮ್ಗಳೇ ಆಡ್ತಿರೋದು, ಇಲ್ಲಿ ಲೋಕಲ್ ಕ್ರಿಕೆಟರ್ಸು. ಬಟ್ ತುಂಬ ಅದ್ಧೂರಿಯಾಗಿ ಈ ಪಂದ್ಯಾವಳಿಯನ್ನು ಏನು ಏರ್ಪಾಟ್ ಮಾಡಿದ್ದಾರೆ ನೋಡಿ. ತುಂಬ ಸುತ್ತಲೂ ಎಲ್ಲ ಇದು ನೈಟ್ ನಡೀತಾ ಇದೆ, ಅಂದರೆ ಹೊನಲು ಬೆಳಕಿನ ಪಂದ್ಯಾವಳಿ. ಈ ಒಂದು ಏನಂತೀವಿ ನಾವು, ಟೂರ್ನಮೆಂಟು ಅಂದರೆ ನೈಟ್ ಆ್ಯಂಡ್ ಡೇ ಟೂರ್ನಮೆಂಟ್. ಇದು ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರಲ್ಲಿ ಯಾರ್ಯಾರು ಇದ್ದಾರೋ ಮತ್ತು ಹಾಗೆ ಕರ್ನಾಟಕದಲ್ಲಿ ಈ ಒಂದು ಅಂಡರ್ ಆರ್ಮ್ ಅಂದರೆ ಕ್ರಿಕೆಟ್ನ ಯಾರ್ಯಾರು ಆಡ್ತೀರೋ ದಯವಿಟ್ಟು ಕಾಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಏನಾರು ಗೊತ್ತಿದ್ದರೆ ಅದೇ ಕಾಮೆಂಟ್ ಮಾಡಿ. ಹಾಗೆ ನಿಮಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಂತಂದ್ರೂ ಕೂಡ ಕಾಮೆಂಟ್ ಮಾಡಿ. ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಫನ್ನಿಯಾಗಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೀಗ ಜೀವನ್ ರವರ ದ್ವಿತೀಯ ಎಸೆತ ಎದುರಿಸುವ ದಾಟಿಗ ಆಮ್ನಿರವರು ಎಡಗೈ ದಾಟಿಗೆ ಅಮ್ಮಿಯವರು ಬಹಳ ಉತ್ತಮವಾದಂತಹ ಶೈಲಿಯ ದಾಟುಗಾರಿಕೆ. ಚೆಂಡು ನೇರವಾಗಿ ಸೀಮಾ ರೇಖೆಯನ್ನು ದಾಟಿ 6 ರನ್ನ ದಾಖಲಿಸಿಕೊಂಡಿದೆ.